ಸಿಂದಗಿ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ. ಮುಂಬರುವ ಲೋಕಸಭಾ ಚುನಾವಣೆಯ ನಿಮಿತ್ತ ಏಪ್ರಿಲ್ 2 ಮತ್ತು 3ರಂದು 2 ದಿನಗಳ ಕಾಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕನ್ನೊಳ್ಳಿ, ಚಾಂದಕವಟೆ, ಯಂಕಂಚಿ, ಮೊರಟಗಿ, ತಾಂಬಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿ ತಾಲೂಕು ಅಧ್ಯಕ್ಷ ಸುರೇಶ್ ಪೂಜಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜಶೇಖರ್ ಕುಂಚವಾಳ್, ಈ ಬಾರಿ ಕಾಂಗ್ರೆಸ್ ಪಕ್ಷವು ನೋಡಿದಂತೆ ನಡೆದಿದೆ. ಪ್ರೊಫೆಸರ್ ರಾಜು ಆಲಗೋರ ಒಬ್ಬ ಒಳ್ಳೆಯ ಧೀಮಂತ ನಾಯಕ ಹಾಗೂ ಪ್ರಬುದ್ಧತೆಯನ್ನು ಒಳಗೊಂಡಂತಹ ವ್ಯಕ್ತಿ. ಈ ಬಾರಿ ವಿಜಯಪುರ ಜಿಲ್ಲೆಯ ನೂತನ ಸಂಸದರಾಗಿ ಪ್ರೊಫೆಸರ್ ರಾಜು ಆಲ್ಗೂರ್ ಅವರನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಎಲ್ಲ ಕಾರ್ಯಕರ್ತರ ಮೇಲಿದೆ. ಅವರ ಗೆಲುವಿಗಾಗಿ ಹಗಲು ಇರುಳು ಎನ್ನದೇ ಎಲ್ಲರೂ ಶ್ರಮಿಸೋಣ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪ್ರವೀಣ್ ಕಂಟಿಗೊಂಡ, ಸಿದ್ದಣ್ಣ ಬುಳ್ಳ, ಅರವಿಂದ್ ಹಂಗರಗಿ, ಮೊಹಮ್ಮದ್ ಪಟೇಲ್ ಬಿರಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆ ಗಾಳಿ ಪ್ರಾರಂಭವಾಗಿದೆ. ರಾಜ್ಯ ಅಂತ ತೆಗೆದುಕೊಂಡಾಗ ನನ್ನ ಕರ್ನಾಟಕ ರಾಜ್ಯದ ಬಗ್ಗೆ ನಾನು ಮಾತನಾಡಬೇಕಪ್ಪ ಅಂತಂದ್ರೆ ನಿಜವಾಗಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ನಾವೆಲ್ಲರೂ ಒಂದು ರೀತಿ ಹೆಮ್ಮೆ ಪಡ್ತಾ ಇದ್ದೀವಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಆ ಕಾಂಗ್ರೆಸ್ ಸರ್ಕಾರ ಪ್ರೊಫೆಸರ್ ಆಲ್ಗೂರ್ ಅವರ ಗೆಲುವು ನಿಶ್ಚಿತ ಅಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕೆ ಇಚ್ಛೆಪಡ್ತಾ ಇದ್ದೀನಿ. ಈ ವಿಜಯಪುರ ಜಿಲ್ಲೆಯಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸು, ನಾಯಕರು ನೀಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಫಲ ಇವೆಲ್ಲವುಗಳನ್ನು ಕ್ರೋಢೀಕರಿಸಿ ಈ ಬಾರಿ ಗೆಲುವು ಅತ್ಯಂತ ಸುಲಭ ಅಂತಕ್ಕಂಥದ್ದು ಇದ್ದರೂ ಕೂಡ ಕಾರ್ಯಕರ್ತರು ಅತ್ಯಂತ ಚುರುಕಿನಿಂದ ಕೆಲಸ ಮಾಡಬೇಕು. ವರದಿ ಯಮನಪ್ಪ ಚೌಧರಿ, ಕೆಟಿವಿ ನ್ಯೂಸ್, ವಿಜಯಪುರ.